ನಮಸ್ತೆ ಸ್ನೇಹಿತರೆ, ಟೆಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಏನೆಂದರೆ ಪಿ ಎಮ್ ಕಿಸಾನಿನ 16ನೇ ಕಂತಿನ ಡೇಟ್ ಫಿಕ್ಸ್ ಆಗಿದೆ. ಹಾಗಾದರೆ ಆ ಡೇಟ್ ಯಾವುದು, ಅದನ್ನು ಎಲ್ಲಿ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ 3 ಕಂತುಗಳಲ್ಲಿ ತಲಾ 2,000 ರೂಪಾಯಿನಂತೆ ವರ್ಷದಲ್ಲಿ ಒಟ್ಟು 6,000 ರೂಪಾಯಿ ಹಣವನ್ನು ಫಲಾನುಭವಿಯ ರೈತರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಇದುವರೆಗೆ ಒಟ್ಟು 15 ಕಂತುಗಳನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. 15ನೇ ಕಂತಿನ ಹಣ ಆಲ್ರೆಡಿ ನವೆಂಬರ್ 15, 2023ರಂದು 8 ಕೋಟಿ ರೈತರ ಖಾತೆಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಆಲ್ರೆಡಿ ಜಮಾ ಆಗಿದೆ. ಹಾಗಾದರೆ 16ನೇ ಕಂತಿನ ಹಣ ಯಾವ ಡೇಟಿಗೆ ರೈತರ ಖಾತೆಗೆ ಜಮಾ ಮಾಡ್ತದ, ಆ ಡೇಟ್ ಫಿಕ್ಸ್ ಆಗಿದೆಯಲ್ಲ, ಆ ಡೇಟ್ ಯಾವುದನ್ನು ನೋಡಬೇಕಾದ್ರೆ ಸ್ನೇಹಿತರೆ ಗೂಗಲ್ ಹೋಗಿ PM ಇವೆಂಟ್ ಅಂತ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಕೆಳಗಡೆ PM ಇವೆಂಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ PM ಕಿಸಾನಿನ 16ನೇ ಕಂತಿನ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಸಲ 9 ಕೋಟಿ ರೈತರ ಖಾತೆಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಜಮಾ ಮಾಡಲಾಗ್ತದೆ ಸ್ನೇಹಿತರೆ. 16ನೇ ಕಂತಿನ ಡೇಟ್ ತೋರಿಸೋದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ರೈತರು KYC ಮಾಡಿಲ್ಲ ಅವರು KYC ಮಾಡ್ಕೊಳ್ಳಿ. ಯಾರು ಬ್ಯಾಂಕಲ್ಲಿ NPCIಗೆ ಲಿಂಕ್ ಮಾಡಿಲ್ಲ ಅವರು NPCIಗೆ ಲಿಂಕ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ಅವ್ರ ಖಾತೆಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ. ಒಂದು ವೇಳೆ PM ಕಿಸಾನ್ ವೆಬ್ಸೈಟಲ್ಲಿ KYC ಮಾಡಲಿಲ್ಲ ಅಂದರೆ ಅವರಿಗೆ ಸಹ ಅಮೌಂಟ್ ಬರಲ್ಲ. 16ನೇ ಕಂತಿನ ದುಡ್ಡು ಏನಾದರೂ ಬೇಕಂದರೆ ಸ್ನೇಹಿತರೆ ನೀವು ಆದಷ್ಟು ಬೇಗ KYC ಮತ್ತು ಬ್ಯಾಂಕಿಗೆ NPCIಗೆ ಲಿಂಕ್, ಆಧಾರ್ ಕಾರ್ಡ್ ಲಿಂಕನ್ನು ಮಾಡ್ಕೊಳ್ಳಿ. 16ನೇ ಕಂತಿನ ಡೇಟ್ ಯಾವಾಗಿದೆ ಅಂದರೆ ಸ್ನೇಹಿತರೆ 28 ಫೆಬ್ರವರಿ 2024ರಂದು ಮಧ್ಯಾಹ್ನ 12 ಗಂಟೆಗೆ 9 ಕೋಟಿ ರೈತರ ಖಾತೆಗೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗ್ತದೆ ಸ್ನೇಹಿತರೆ. ಯಾರು KYC ಮಾಡಿಲ್ಲ, ಯಾರು ಬ್ಯಾಂಕಿಗೆ NPCI ಲಿಂಕ್ ಮಾಡಿಲ್ಲ ಆದಷ್ಟು ಬೇಗ ಮಾಡಿಕೊಳ್ಳಿ. ನಿಮಗೆ 16ನೇ ಕಂತಿನ 28 ಫೆಬ್ರವರಿ 2024ರಂದು ನಿಮ್ಮ ಅಕೌಂಟಿಗೆ ಬರುತ್ತೆ ಸ್ನೇಹಿತರೆ, ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.